ನಿಮ್ಮಂಥವರು ನಮಗೆ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಗೆ ಬೇಕಾಗತ್ತೆ. ಹಾಗಾಗಿ ನೀವು ಮುಂದಿನ ದಿನದಲ್ಲಿ ನನ್ನ ಜೊತೆ ಕೈ ಜೋಡಿಸ್ಬೇಕು. ಯಾಕೆ ಅಂದರೆ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನಮ್ಮ ಸಂಸ್ಥೆಯನ್ನು ಬೆಳೆಸ್ತಾ 6 ವರ್ಷಗಳಿಂದ ಸತತವಾಗಿ ಕೆಲಸವನ್ನು ನೊಂದವರ ಧ್ವನಿಯಾಗಿ ನನ್ನ ಕೈಲಾದ ಮಟ್ಟಿಗೆ ಸಹಕಾರವನ್ನು ಕೊಟ್ಕೊಂಡು ಧ್ವನಿಯಾಗಿ ಬರ್ತಾ ಇದ್ದೇನೆ. ನಮಸ್ತೆ ಎಲ್ಲರಿಗೂ. ಈ ದಿನ ನಮ್ಮ ಮುಖ್ಯ ಕಚೇರಿಗೆ ಡಾಕ್ಟರ್ ಆರ್ನಮಿ ಕಾಂಚನ ಇವರು ಇಡೀ ರಾಜ್ಯಾದ್ಯಂತ ಅದ್ಭುತವಾಗಿ ಅವರ ಸೇವೆ, ಬರೀ ಡಾಕ್ಟ್ರಲ್ಲ, ಅವರು ಸಾಮಾಜಿಕವಾಗಿ ಸಮಾಜದ ಒಳತಿಗಾಗಿ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ನೊಂದವರ ಧ್ವನಿಯಾಗಿ ನಮ್ಮಂಥರ ಜೊತೆ ಕೈ ಜೋಡಿಸ್ಕೊಂಡು ಕೂಡ ಎಲ್ಲ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಏನು ಈ ಸಂಸ್ಥೆಯ ಕಡೆಯಿಂದ ನಮ್ಮ ಕೃಷ್ಣ ಗುರುಜಿ ಅವರು ನನಗೆ ಈ ದಿನ ಸರ್ ಅವರಿಗೆ ಈ ರೀತಿ ಒಳ್ಳೆಯ ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಥೆಗೆ ಕರೆದಿ ಅವ್ರಿಗೆ ಸಣ್ಣದಾಗಿ ಗೌರವ ಸಲ್ಲಿಸೋಣ ಸರ್ ಅಂದರು. ಆಯಿತು ಸರ್. ಅದ್ರ ಜೊತೆ ನಮ್ಮ ಆತ್ಮೀಯರಾದಂಥ ಆನಂದ್ ಸಿ ತಿರುಮಲ ಪತ್ರಕರ್ತರು ಹಾಗೂ ಹಲವಾರು ಪ್ರಶಸ್ತಿಯನ್ನು ತೊಗೊಂಡಿದ್ದಾರೆ. ಅವರು ತೊಗೊಂಡಿದ್ದಾರೆ, ಇವರು ತೊಗೊಂಡಿದ್ದಾರೆ. ಯಾಕೆಂದರೆ ಒಬ್ಬರು ಹೇಳಿ ಒಬ್ಬರು ಬಿಡೋದು ಸರಿ ಹೋಗೋದಿಲ್ಲ. ಯಾಕೆಂದರೆ ಇಬ್ಬರು ತೊಗೊಂಡಿದ್ದಾರೆ. ನನಗೆ ತುಂಬ ಖುಷಿ ವಿಷಯ. ಯಾಕೆಂದರೆ ನಮ್ಮ ಕಚೇರಿಗೆ ಬಂದಿರೋದು ನನಗೆ ತುಂಬ ಸಂತೋಷ ಕೊಡ್ತಾ ಇದೆ. ಹಾಗಾಗಿ ನಿಮ್ಮಂಥವರು ನಮಗೆ ಬೆನ್ನೆಲುಬಾಗಿ ನಮ್ಮ ಸಂಸ್ಥೆಗೆ ಬೇಕಾಗತ್ತೆ. ಹಾಗಾಗಿ ನೀವು ಮುಂದಿನ ದಿನದಲ್ಲಿ ನನ್ನ ಜೊತೆ ಕೈ ಜೋಡಿಸ್ಬೇಕು. ಯಾಕೆ ಅಂದರೆ ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನಮ್ಮ ಸಂಸ್ಥೆಯನ್ನು ಬೆಳೆಸ್ತಾ 6 ವರ್ಷಗಳಿಂದ ಸತತವಾಗಿ ಕೆಲಸವನ್ನು ನೊಂದವರ ಧ್ವನಿಯಾಗಿ ನನ್ನ ಕೈಲಾದ ಮಟ್ಟಿಗೆ ಸಹಕಾರವನ್ನು ಕೊಟ್ಕೊಂಡು ಧ್ವನಿಯಾಗಿ ಬರ್ತಾ ಇದ್ದೇನೆ. ಹಾಗೆ ನೀವು ಕೂಡ ಪತ್ರಕರ್ತರಿದ್ದೀರಾ, ಜೊತೆಗೆ ಮೇಡಮು ಕೂಡ ಸಾಮಾಜಿಕ ಕಳಕಳಿಯನ್ನು ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನನ್ನ ಜೊತೆ ತಾವು ಕೂಡ ಕೈ ಜೋಡಿಸ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತಾ, ಅವರಿಗೆ ನನ್ನ ಸಂಸ್ಥೆಯ ಕಡೆಯಿಂದ ನಮ್ಮ ಗುರುಗಳು ಅಂದರೆ ಏನಿವತ್ತು ರಾಜ್ಯಾದ್ಯಂತ ಅವರನ್ನು ಕರೀತಾರೆ. ಯಾಕೆ ಅಂದರೆ ಒಬ್ಬ ಪ್ರಾಮಾಣಿಕ ಅಸ್ಟ್ರಾಲಜರು ಅಂತ ಹೇಳಬೇಕು ನಾವು ಇಂಗ್ಲೀಷಲ್ಲಿ. ಬಟ್ ಉತ್ತಮವಾಗಿ ಯಾರ ಹತ್ರನೂ ಕೂಡ 1 ರೂಪಾಯಿಯನ್ನು ತಗೊಳ್ಳದೆ ಅವರ ಸೇವೆಯನ್ನು ಮಾಡ್ತಾ ನೊಂದವರ ಧ್ವನಿಯಾಗಿ ಯಾರೇ ಬರಲಿ, ಸರ್ ನಾನು 1 ರೂಪಾಯಿ ನಾನು ತೊಗೊಳ್ಳಲ್ಲ, ನಾನು ಒಳ್ಳೆ ಕೆಲಸವನ್ನು ಮಾಡಬೇಕು, ಅವ್ರ ಬಗ್ಗೆ ಏನು ನನ್ನಲ್ಲಿ ಏನು ಬರುತ್ತೆ ಆ ತಾಯಿ ನುಡಿಸ್ತಾಳೆ, ನಾನು ಎಲ್ಲವನ್ನು ಹೇಳಿ ಅಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅವ್ರ ಬಗ್ಗೆ ನನಗೆ ತುಂಬ ಗೌರವ. ಆ ಉದ್ದೇಶದಿಂದ ನಾನು ಅವರನ್ನು ಗೌರವಾಧ್ಯಕ್ಷನಾಗಿ ನಮ್ಮ ಸಂಸ್ಥೆಗೆ ತಗೊಂಡು ಸುಮಾರು 3 ತಿಂಗಳಾಯಿತು. ನಂಗೆ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಇಂಥ ವ್ಯಕ್ತಿಗಳನ್ನ ನನಗೆ ಪರಿಚಯ ಮಾಡಿರೋದ್ರಿಂದ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಅಭಿನಂದನೆಯನ್ನು ಅವ್ರಿಗೂ ಕೂಡ ನಾನು ಸಲ್ಲಿಸ್ತಾ, ಜೊತೆಗೆ ನಮ್ಮ ಸಂಸ್ಥೆಯ ರಾಜ್ಯ ಮಟ್ಟದ ನಮ್ಮ ಪವಿತ್ರರವರು ರಾಜ್ಯ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ನಮ್ಮ ರಾಮಕೃಷ್ಣವರು ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿಗಳು, ಅವರು ಕೂಡ ಬಂದಿದ್ದಾರೆ. ಹಾಗೆ ನಮ್ಮ ಪವಿತ್ರರವರಿದ್ದಾರೆ, ನಮ್ಮ ದೇವರಾಜ್ ಅವರಿದ್ದಾರೆ. ಹಾಗೆ ಎಲ್ಲ ನಮ್ಮ ಬಂದಿರುವಂಥವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆ ನಮ್ಮ ಮೀಡಿಯಾ ಇದೆ, ನಮ್ಮ ಸಲ್ಮಾನ್ ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು ಸರ್. ಹಾಗೆ ಮುಂದಿನ ತಿಂಗಳು 30ನೇ ತಾರೀಕು 30/8/2026 ದೊಡ್ಡ ಮಟ್ಟದ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇನೆ. ತಾವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಈಗಲೇ ಕೂಡ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ನಾನು ಎಲ್ಲವನ್ನು ಇನ್ವಿಟೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ದೊಡ್ಡ ನಾಯಕರುಗಳು, ದೊಡ್ಡ ಸಮಾಜ ಸೇವಕರೆಲ್ಲ ಬರ್ತಾರೆ. ಹಾಗಾಗಿ ತಮ್ಮನ್ನು ಕೂಡ ಈಗಲೇ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನನ್ನ ಹೆಸರು ಆನಂದ್ ಸಿ ತಿರುಮಲ ಅಂತೇಳಿ. ನಾನು ಇಲ್ಲಿ ಬೆಂಗಳೂರಲ್ಲಿ ನಾಗರಬಾವಿನಲ್ಲಿ ವಾಸ ಇದ್ದೇನೆ. ಇವತ್ತು ತುಂಬ ಖುಷಿ ಆಗ್ತದೆ. ಕರ್ನಾಟಕ ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ವತಿಯಿಂದ
ಇವತ್ತು ನಮ್ಮನ್ನು ಕರೆದು ಒಂದು ಪ್ರೀತಿಯಿಂದ ಗೌರವವಾಗಿ ನಮ್ಮನ್ನು ಅಭಿನಂದಿಸಿದ್ದಕ್ಕೆ ನಾನು ಮೊದಲನೇದಾಗಿ ಸಂಸ್ಥೆಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ನಮಗೆ ಆಹ್ವಾನ ನೀಡಿದಂಥ ಕೃಷ್ಣಯ್ಯ ಗುರೂಜಿ ಸರ್ಗಳು, ಅವರು ಮೂಲತಃ ಜನಪರ ಕಾಳಜಿ ಇರುವಂಥವ್ರು. ಸಾಮಾಜಿಕವಾಗಿ ಒಂದು ಬದ್ಧತೆಯನ್ನು ಕಟ್ಟಿಕೊಂಡು ಸುಮಾರು ಜನರಿಗೆ, ಯುವ ಜನರಿಗೆ ಒಂದು ಆದರ್ಶವಾಗಿ ನಿಂತಿರೋಂಥ ವ್ಯಕ್ತಿ. ಇವತ್ತು ನಮ್ಮನ್ನು ಕರೆದು ಇಲ್ಲಿ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಒಂದು ಅವಕಾಶ ಕೊಟ್ಟಂಥ ವ್ಯಕ್ತಿತ್ವ ಇರುವಂಥವ್ರು. ಸೊ ನಾನು ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳು ಹೇಳ್ತೇನೆ. ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಸೊ ಮನುಷ್ಯರಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಸ್ವತಂತ್ರವಾಗಿ ಬದುಕುವಂಥ ಒಂದು ಹಕ್ಕು. ಸೊ ಹಕ್ಕನ್ನ ಎಲ್ಲಿ ಪಡ್ಕೊಳ್ಬೋದು ಅಂತಂದರೆ, ಇವತ್ತು ಯಾರಿಗೆ ಏನೇ ಸಮಸ್ಯೆ ಆದ್ರೂ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಪೊಲೀಸ್ ಸ್ಟೇಷನ್ಗಳಿತ್ತು ಬೇರೆ ಕಡೆ ಹೋಗ್ತವೆ. ಆದರೆ ಎಲ್ಲ ವ್ಯಕ್ತಿಗಳು ಕೂಡ ಅಲ್ಲಿ ನ್ಯಾಯಯುತವಾಗಿ ಹಕ್ಕು ಸಿಗುತ್ತೆ ಅನ್ನೋದು ತುಂಬ ಕಷ್ಟ. ಸೊ ಇವತ್ತು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳನ್ನ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ನೊಂದಂಥವ್ರಿಗೆ, ಸೊ ಬಡತನದಲ್ಲಿರೋಂಥವ್ರಿಗೆ, ತುಂಬ ನಿರ್ಗತಿಕರಿಗೆ, ವಂಚಿತರಿಗೆ ಸೊ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ನಮ್ಮ ಗಣೇಶ್ ಗೌಡ್ರು ಅವರು ಈ ಸಂಸ್ಥೆಯ ನೇತೃತ್ವ ವಹಿಸ್ಕೊಂಡು ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿ ನಾನಾ ಜನರಿಗೆ ಒಂದು ಬದುಕಲಿಕ್ಕೆ ಅಂತೇಳಿ ಮನುಷ್ಯರಿಗೂ ಕೂಡ ಅವಕಾಶ ಇದೆ, ನಿಮಗೂ ಕೂಡ ಸ್ವತಂತ್ರವಾಗಿ ಬದುಕ್ಬೋದು ಅಂತೇಳಿ, ಸೊ ಸರ್ಕಾರದಿಂದ ಅಥವಾ ಕಾನೂನು ಮಧ್ಯೆ ಏನಾಗ್ಲಿಕ್ಕೆ ಸಾಧ್ಯ ಇರೋಂಥ ಪರಿಸ್ಥಿತಿ ಸಿಗಲ್ಲ ಅಂಥವ್ರಿಗೆ ಅವಕಾಶವನ್ನು ಕೊಟ್ಟು ಸಂಸ್ಥೆಯನ್ನೆಲ್ಲ ಕರೆದು ಅವ್ರಿಗೆ ಒಂದು ಒಳ್ಳೆ ಮಾರ್ಗದರ್ಶನ ನೀಡೋದ್ರ ಮೂಲಕವಾಗಿ ಸೊ ಮನುಷ್ಯರಿಗೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನಾಗರಿಕವಾಗಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತಿದ್ದಾರೆ. ಅವರ ಒಂದು ಕಾರ್ಯ ನಿಜಕ್ಕೂ ತುಂಬ ಖುಷಿ ಕೊಡುವಂಥದ್ದು. ಅವರ ಒಂದು ಸಂಸ್ಥೆ ಮತ್ತಷ್ಟು ಹೆಚ್ಚಿಗೆ ಬೆಳೀಲಿ, ನೂರಾರು ಜನಕ್ಕೆ ಅವಕಾಶವನ್ನು ಸಿಗುವಂಥ ಕೆಲಸವನ್ನು ಮಾಡಲಿ. ನಮ್ಮ ಎಲ್ಲ ತಂಡ ಅಂದರೆ ನಮ್ಮ ಮಾನವ ಹಕ್ಕುಗಳ ತಂಡದಲ್ಲಿರುವಂಥ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತೀನಿ. ಮುಖ್ಯವಾಗಿ ನಮ್ಮ ಜೊತೆಯಲ್ಲಿ ಇವತ್ತು ಡಾಕ್ಟರ್ ಆರ್ನವಿ ಪೂರ್ಣಿಮಾ ಕಾಂಚನ ಮೇಡಮ್ ಅಂತೇಳಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತದೆ. ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಸಾಮಾಜಿಕವಾಗಿ ಒಬ್ಬ ಡಾಕ್ಟ್ರು ಅಂತಂದರೆ ಇವತ್ತು ಎಲ್ಲ ಒಂದು ಕಡೆ ಕ್ಲಿನಿಕಲ್ಲಿ ಕೂತ್ಕೊಂಡು ಸೊ ಪೇಷಂಟ್ಗಳು ನೋಡಿಕೊಂಡು ಜೀವನ ಕಳೆಯುವಂಥವ್ರು. ಆದರೆ ಇವತ್ತು ಒಬ್ಬ ಸಂಶೋಧಕಿಯಾಗಿ ಸೊ ಹಳ್ಳಿಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಕಡೆಯ ಜನರ ಮಧ್ಯೆ ನುಗ್ಗಿ ಅವರು ಒಂದು ಬದುಕಿನ ಬಗ್ಗೆ ಒಂದು ರಿಸರ್ಚ್ ಮಾಡಿ ಸೊ ಇವತ್ತು ಮನುಷ್ಯ ಕೂಡ ಒಂದು ಸೈಕಾಲಜಿ ಅನ್ನುವಂಥದ್ದು ಒಂದು ಮಾನವಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅವರು ಓದ್ಕೊಂಡು ಸೊ ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಾಮಾಜಿಕ ಕಳಕಳಿ ಇದ್ಕೊಂಡು ಬಂದಿದ್ದಾರೆ. ಸೊ ಅವರು ಇವತ್ತು ಈ ಸಂದರ್ಭದಲ್ಲಿ ಬಂದಿದ್ದಾರೆ. ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳಿಸ್ತೇನೆ. ಸೊ ನನಗೆ ತುಂಬ ಖುಷಿ ಆಗ್ತದೆ. ಸೊ ನೀವೆಲ್ಲರೂ ಕೂಡ ಇವತ್ತು ನನ್ನ ಕರೆದು ಸೊ ಒಂದು ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಮೊದಲನೇದಾಗಿ ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು.